ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಸಮರ್ಥವಾಗಿ ತಮ್ಮ ನಾಯಕತ್ವವನ್ನ ನಿಭಾಯಿಸಿದ್ರು ಕೂಡ ಅಪಸ್ವರಗಳು ಯಾಕೆ ಅನ್ನೋದು ಪ್ರಶ್ನೆ. ಯತ್ನಾಳ್ ಅವರು ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಬಟ್ ಯತ್ನಾಳ್ ಅವರ ಜೊತೆ ಗುರುತಿಸ್ಕೊಂಡಂತಹ ಟೀಮ್ ಇದೆಯಲ್ಲ, ಅವರ ಕಥೆ ಏನು ಅನ್ನೋದು ಪ್ರಶ್ನೆ. ಈ ಅಡ್ಡದಾರಿ ಹಿಡ್ಕೊಂಡು ಅಡ್ಡ ಮತದಾನ ಮಾಡಿದವ್ರು ಯಾರು, ಅದನ್ನ ಪತ್ತೆ ಮಾಡೋದ್ರಲ್ಲಿ ವಿಜಯೇಂದ್ರ ಅವರು ಆಣೆ ಮಾಡಿ ಬನ್ನಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಫೈಂಡ್ ಔಟ್ ಮಾಡಬೇಕಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕಲ್ಲ. ಆ ಕೆಲಸಕ್ಕೆ ಯಾಕೆ ಅಪಸ್ವರ ಅನ್ನೋದೇ ಪ್ರಶ್ನೆ. ನೋಡೋಣ ಹೆಂಗದನ್ನ ಪತ್ತೆ ಮಾಡ್ತಾರೆ ಅಂತ. ಮಹೇಶ್ ಸರ್, ನಿಮ್ಮದೇ ಅವಕಾಶ, ನಿಮ್ಮ ಒಪಿನಿಯನ್ ಏನು? ಬಟ್ ನನಗೆ ಪ್ರಶ್ನೆ ಇದ್ದಿದ್ದು, ಕುಮಾರಸ್ವಾಮಿ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ರು ಸರ್, ನಮ್ಮ ಅಭ್ಯರ್ಥಿ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅಂತ. ಯಾಕಂದ್ರೆ ಅವರು ಆತ್ಮಸಾಕ್ಷಿ ಓಟ್ಗಳು ಬರುತ್ತೆ ಅನ್ನೋ ನಂಬಿಕೆಯಲ್ಲಿದ್ರು. ಯಾವ ಆತ್ಮಸಾಕ್ಷಿ ಓಟ್ಗಳು ಅನ್ನೋದು ಗೊತ್ತಾಗ್ಲಿಲ್ವಾ ಕುಮಾರಸ್ವಾಮಿ ಅವರಿಗೆ ಅಂತ? ದಕ್ಷಿಣ ಕಾಶಿ ಧರ್ಮಸ್ಥಳದ ಹೆಸರು ಏನು ಇವತ್ತು ಬಂದು ಚರ್ಚೆ ಮಾಡ್ತಾ ಇದ್ದೀವಿ. ಪೂಜ್ಯ ಧರ್ಮಸ್ಥಳದ ಮಂಜುನಾಥ ಈ ನಾಡಿನ ಜನತೆಗೆ ಸುಖ, ಸಂತೋಷ, ನೆಮ್ಮದಿ, ಮಳೆ, ಬೆಳೆಯನ್ನು ಚೆನ್ನಾಗಿ ನೀಡಲಿ. 2011ರಲ್ಲಿ ಏನು ಆಣೆ ಪ್ರಮಾಣ ಶುರುವಾಯಿತು ಧರ್ಮಸ್ಥಳದಲ್ಲಿ, ಅವತ್ತು ಅದಾದ ಒಂದು ತಿಂಗಳಿಗೆ ಸನ್ಮಾನ್ಯ ಪೂಜ್ಯ ಏನು ಯಡಿಯೂರಪ್ಪ ಸಾಹೇಬರು ಅಧಿಕಾರವನ್ನು ಕಳ್ಕೊಂಡ್ರು. ಮತ್ತೆ ಇವತ್ತು ರಾಜ್ಯದ ಜನತೆಯ ಮುಂದೆ ಮಾಧ್ಯಮಗಳಲ್ಲಿ, ದೇಶದ ಮಾಧ್ಯಮಗಳಲ್ಲಿ ಇವತ್ತು ಧರ್ಮಸ್ಥಳದ ಆಣೆ ಪ್ರಮಾಣ ಬಂದಿರೋದು ನಿಜಕ್ಕೂ ಆಶ್ಚರ್ಯ. ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಕ್ರಾಸ್ ವೋಟಿಂಗ್ ಮುಖಾಂತರ ಪರಿಷತ್ ಚುನಾವಣೆ ನಡೆದೋಗಿದೆ. ಪರಿಷತ್ತು ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗನ್ನು ಮಾಡಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಪರಿಷತ್ತಲ್ಲಿ ಗೆಲ್ಲಿಸಿದ್ದೀವಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಪರಿಷತ್ತು ಚುನಾವಣೆಯಲ್ಲಿ ಗೆದ್ದಂಥ ವ್ಯಕ್ತಿ ಅಲ್ಲಿ ತನ್ನ ಕರ್ತವ್ಯವನ್ನು ಹೇಗೆ ನಿಭಾಯಿಸ್ತಾನೆ, ಆ ವ್ಯಕ್ತಿಗೆ ಆ ನಾಲೆಡ್ಜ್ ಇದೆಯಾ, ಆ ವ್ಯಕ್ತಿಗೆ ಅಲ್ಲಿ ಈ ರಾಜ್ಯದ ಜೀವಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋ ಶಕ್ತಿ ಇದೆಯಾ, ಇವೆಲ್ಲವನ್ನು ಗಮನ ಹರಿಸಬೇಕಾಗುತ್ತೆ ಇವತ್ತಿನ ಜನ್ರೇಷನನ್ನು ಪರಿಷತ್ ಚುನಾವಣೆಯಲ್ಲಿ. ಯಾಕೆಂದರೆ ಪರಿಷತ್ ಚುನಾವಣೆಯಲ್ಲಿ ಹೋಗೋರೆಲ್ಲ ನನ್ನ ಪಕ್ಕದಲ್ಲೇ ಕೂತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ಇಟ್ನಾಳ್ ಸಾಹೇಬ್ರಂಥವ್ರು ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಜ್ಞಾನಿಗಳು, ವಿಜ್ಞಾನಿಗಳು, ಸರ್ವಶ್ರೇಷ್ಠ ಶಿಕ್ಷಣ ತಜ್ಞರು, ಅಂಥವ್ರು ಅಲ್ಲಿ ಹೋಗ್ಬೇಕಾಗಿರೋದು. ಆದರೆ ದುರಂತ ಅಂತ ಹೇಳಿದ್ರೆ, ಇವತ್ತು ರಾಜ್ಯದ ಪರಿಷತ್ ಚುನಾವಣೆಯಲ್ಲಿ ಇವತ್ತು ಏನು ಎರಡು ಪಕ್ಷಗಳು, ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ನೀಡಿಬಿಟ್ಟಿದ್ದೀವಿ 11 ಜನ ಅಂತೇಳಿ, ಅವರೆಲ್ಲರ ಮೇಲೆ ಇರ್ತಕ್ಕಂಥ ಅನುಮಾನಗಳು. ಯಾಕೆಂದರೆ ಅಲ್ಲಿ ನಡೆದಿರೋದು ಗೌಪ್ಯ ಮತದಾನ ಅಂತ ಹೇಳಿದ್ರೆ, ಸಾಹೇಬ್ ಹೇಳ್ದಂಗೆ ಏನು ಸಂವಿಧಾನದ ಪುಸ್ತಕದ ಮೇಲೆ, ದೇವರ ಮೇಲೆ ಪ್ರಮಾಣ ಮಾಡಿ ನಾವಲ್ಲಿ MLAಗಳಾಗಿ ಅಲ್ಲಿ ಚುನಾವಣೆಯಲ್ಲಿ ನಾವು ಮತವನ್ನು ನೀಡುವಂಥದ್ದು. ಈಗಾಗಲೇ 11 ಜನವೂ ಸಹ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಸಂವಿಧಾನ ವಿರೋಧಿಗಳಾಗಿದ್ದಾರೆ. ಸಂವಿಧಾನಕ್ಕೆ ಅಪಸ್ವರ. ಭಾರತದ ರಾಷ್ಟ್ರದ ರಾಜಕೀಯಕ್ಕೆ ಅವರು ಅನ್ಫಿಟ್. ಯಾರು? 11 ಜನ. ಯಾಕೆ ಅಂತ ಹೇಳಿದ್ರೆ, ನಾಡಿನ ಜನ ಯಾರು ಗೆಲ್ಸಿದ್ರು ಅವರು ಮುಂದೆ ಬೆತ್ತಲಾಗಿ ಹೋಗಿದ್ದಾರೆ. ಅವರು ಅದಕ್ಕೋಸ್ಕರ ಅಂಥವರು ಪಕ್ಷದಲ್ಲಿ ಇದ್ರು ಒಂದೇ, ಬಿಟ್ಟರು ಒಂದೇ, ರಾಜಕಾರಣದಲ್ಲಿ ಇದ್ರು ಒಂದೇ, ಬಿಟ್ಟರು ಒಂದೇ. ಯಾಕಂದ್ರೆ ಜನ ಅವರನ್ನು ನಂಬಿ ಓಟಾಗಿ ಗೆಲ್ಸಿದ್ರು. ಇಲ್ಲೇ ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರ ಮುಂದಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ನೆನಪಿಟ್ಕೊಳ್ಳಿ. ದ ಸೆಕೆಂಡ್ ಒನ್ ಈಸ್, ನಮಗೆ ಏನು ಇವತ್ತು BJP ಹೋಗಿದ್ದಾರೆ ಸಹೋದರಿಯವರೇ, ನಮ್ಮ JDS ಪಕ್ಷ ಏನಿದೆ, ನಮ್ಮ JP ಭವನ ಏನಿದೆ, ಅದೇ ನಮಗೆ ಧರ್ಮಸ್ಥಳ. ದೇವೇಗೌಡ್ರೆ ನಮಗೆ ಏನು ನಾವಿದ್ದೀವಿ, ನಾವು ನಂಬಿದ್ದೀವಿ. ದೇವೇಗೌಡರು ದಿನನಿತ್ಯ ಪೂಜೆ ಮಾಡುವಂತ ಮಂಜುನಾಥನ ಆರಾಧಕರು, ಅವರೇ ನಮಗೆ ದೇವರು. ನಿಮ್ಗೆ ಯಾವ ಅಡ್ಡ ಮತದಾನ ಮಾಡಿದಾರೆ ನಿಮ್ಮ ಶಾಸಕರು? ನೋಡಿ, ಚುನಾವಣೆ ಆಗೋದು ಇಂದ್ಲು ದಿವಸ ಒಂದು ನಿಮಗೆ ಮಾಧ್ಯಮಗೋಷ್ಠಿ ಮಾಡಿ ಹೇಳ್ತಾರೆ. ಪೂಜ್ಯ ಕುಮಾರಣ್ಣವರು, ಇಟ್ನಾಳ್ ಸಾಹೇಬ್ರಿಗೂ ಗೊತ್ತು, ನನ್ನ ಹತ್ರ 18 ಇರೋದು ಸೀಟು ಬ್ರದರ್. 18ರಲ್ಲಿ 17 ಓಟ್ಗಳು ನಮ್ಮ ಪಕ್ಷಕ್ಕೆ ಬೀಳುತ್ತೆ. ನಾನು ಗೆಲ್ಲಬೇಕು ಅಂತ ನಿಂತಿಲ್ಲ. ಮಾಧ್ಯಮಗಳು ಪ್ರತಿನಿತ್ಯ JDS ಅನ್ನ ತೆಗಳ್ತಾನೆ ಬಂದಿದೆ. ರಾಜ್ಯದ ಜನ ಏನಂತ ಹೇಳಿದ್ರೆ, ಇಲ್ಲ ಅವರು ಎಲ್ಲರೂ ಓಡೋಗಕ್ಕೆ ರೆಡಿ ಇದ್ದಾರೆ, ಹಾಗೆ ಹೇಗೆ ಅಂತ. ಅದನ್ನ ಚೆಕ್ ಮಾಡೋದಕ್ಕೆ ನಾನು ನಿಜವಾಗ್ಲೂ ಆ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಸಿದ್ದೀನಿ ಅಂತ. ನಾನು ಆ ದಿನ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 3:30 ಗಂಟೆವರೆಗೂ ಕುಮಾರಸ್ವಾಮಿ ಸಾಹೇಬ್ರ ಜೊತೆಲೆ ಮನೇಲೇ ಇದ್ದೆ. ವೋಟ್ ನಡೆಯೋ ದಿನ ಎಷ್ಟು ಕೂಲ್ ಅಂಡ್ ಸಾಫ್ಟ್ ಆಗಿದ್ರು ಅಂತ ಹೇಳಿದ್ರೆ, ಅವಾಗ್ಲೂ ಹೇಳಿದ್ರು, ಇಲ್ಲ ನಾವು ಗೆಲ್ಲೋದಿಲ್ಲ, ಅದಕ್ಕೆಲ್ಲ ಕೈ ಹಾಕಕ್ಕೆ ಹೋಗಿಲ್ಲ, ಗೊತ್ತಾಗುತ್ತೆ ಯಾರ್ಯಾರು ಬಂಡವಾಳ ಏನು ಅಂತೇಳಿ. ಇಲ್ಲಿ ಒಂದು ಹೇಳ್ತೀನಿ ನಾನು, ರಘು ದೊಡ್ಡೆಯವರು ಹೇಳಿದ್ರು 50 ಕೋಟಿ ರೂಪಾಯಿ ಯಾರು ಕುಮಾರಣ್ಣ ಒಡ್ಡಿದ್ರು ಅಂತ. ನಿಮಗೆ ಸತ್ಯ ಹೇಳ್ತೀನಿ, ಧರ್ಮಸ್ಥಳ ಮಂಜುನಾಥನ ಹೆಸರು ಹೇಳಿದಾರಲ್ಲ, ಕುಮಾರಸ್ವಾಮಿ ಅವರು ಧರ್ಮಸ್ಥಳದ ಮಂಜುನಾಥನ ಆಣೆಗೂ 50 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಇದು ನಾನ್ ಮಾಡ್ತಾರಂತ ಶಪಥ, ಇದು ಸತ್ಯಕ್ಕೆ ದೂರ. ನಂಬರ್ ಒನ್ ಅಕ್ಕೆ ಹೇಳ್ಬೇಕಲ್ಲ, ನಾನ್ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಕೇಳ್ತಾ ಇದ್ದೀನಿ 50 ಇದನ್ನ. ನಂಬರ್ 1. ನಂಬರ್ 2 ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನು ಇದೊಂದನ್ನ ಹೇಳಬೇಕು. ಈಗ ಇಟ್ನಾಳ್ ಸಾಹೇಬ್ರು ನನ್ನ ಮುಂದೆ ಕೂತಿದ್ದಾರೆ, ಅವರು ಸತ್ಯವನ್ನು ಅವಲೋಕನ ಮಾಡುವಂಥವ್ರಲ್ಲಿ ಅವರು ಒಬ್ರು.
ಬೆಳಿಗ್ಗೆ ಎಲೆಕ್ಷನ್ ಆಗಿ 24 ಗಂಟೆ ಆಗಿಲ್ಲ, 24 ಗಂಟೆ ಆದ ಬರೀ ಬೆಳಿಗ್ಗೆನೆ ವಿಧಾನಸೌಧಕ್ಕೆ ಜಿ ಟಿ ದೇವೇಗೌಡರು ಬರ್ತಾರೆ, ನಾನು ಅನುದಾನ ಕೇಳಕ್ ಬಂದಿದ್ದೀನಿ ಅಂತ. ಇದರ ಹಿಂದಿರ್ತಕ್ಕಂಥದ್ದನ್ನ ನೀವು ಕೇಳಿ ಅವರನ್ನ. ನಂಬರ್ 1. ನಂಬರ್ 2, ನಮ್ಮದೇ ಶಾಸಕರಾಗಿರ್ತಕ್ಕಂಥ ಅನೂರ್ ಮಂಜುನಾಥ್ ಅವ್ರು ಏನ್ ಹೇಳ್ತಾರೆ, ನಾನು ಏನೇ ಕ್ರಮ ತೆಗೆದುಕೊಂಡ್ರು ಸಹ ಅದನ್ನು ನಾನು ಕೇಳ್ತೀನಿ, ಆಯಿತು ಏನು ತಗೊಂಡ್ರು ಸರಿ ಅಂತ ಹೇಳ್ತಾರೆ. ಇವೆಲ್ಲವನ್ನು ಅವಲೋಕನ ಮಾಡಬೇಕಾಗುತ್ತೆ. ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣನಿಗೆ ಒಂದು ಹೇಳ್ತೀನಿ ಕೇಳಿ ಮೇಡಮ್, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಿಜೆಪಿಲೋ ಅಥವಾ ಕಾಂಗ್ರೆಸ್ಸಲ್ಲೋ ನನ್ನಂತೂ 5 ಲಕ್ಷ ಕಾರ್ಯಕರ್ತರು ಹೋಗಿ ಎಲ್ಲೋ ಒಂತವು ಟೀ ಕುಡಿದು ಬಿಟ್ಟವ್ರೆ ಅಂದ್ರೆ ಬೆಳಿಗ್ಗೆ ಕೇಳ್ತಾರೆ, ಮಹೇಶ್ ನೀನು ಬಿಜೆಪಿಗೆ ಹೋಗ್ಬಿಟ್ಟು ಟೀ ಕುಡಿದಿದ್ಯಾ ಅಂತ. 5 ಲಕ್ಷ ಕಾರ್ಯಕರ್ತರು ಕುಮಾರಣ್ಣನ ಮನಸ್ಸಿನಲ್ಲಿದ್ದಾರೆ. ಇದು ಯಾವುದೋ ಒಂದು 4 ಕೋಟಿ ಹಾಕ್ಬಿಟ್ಟು ಯಾರು ಹಾಕವ್ರೆ ಅಂತ ಗೊತ್ತಿಲ್ವ ಕುಮಾರಣ್ಣನಿಗೆ. ಆದ್ರೆ ಸಮಯ ಏನಿದೆ, 5 ಕೋಟಿ ಕಾರ್ಯಕರ್ತರ, 5 ಲಕ್ಷ ಕಾರ್ಯಕರ್ತರು, 5 ಲಕ್ಷ ನಿಜವಾದಂತ ಎಲ್ಲರೂ ಮತ್ತೆ ನಿಮ್ಮ ಕಾರ್ಯಕರ್ತರ ಅನ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಲ್ಲ ಹೇಳ್ತೀನಿ ಕೇಳಿ, ಇವತ್ತು ಅಲ್ಲ ಅವ್ರ ಹೆಸರು ಹೇಳೋದು. ಈಗ ಇವ್ರು ಆಯ್ತಪ್ಪ ಡಿ ಕೆ ಶಿವಕುಮಾರ್ ಯಾರು ಅಂತ ರಘು ದೊಡ್ಡ ಗೊತ್ತಿದ್ಯಾ. ಆಮೇಲೆ ಇನ್ನೊಂದು ರಘು ದೊಡ್ಡ ವಾಪಸ್ ಬರ್ತೀನಿ, ಮತ್ತೆ ಟೈಮ್ ಕೊಡ್ತೀನಿ.